ಇದು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ವಿಡಿಯೋ ಅರ್ಪಣೆ. ಈಗ ಆಲ್ರೆಡಿ ಒಬ್ರು ಸೆಲೆಕ್ಟ್ ಆಗಿದ್ದಾರೆ ಗುರು. ಇದು ಅನ್ಬಾಕ್ಸಿಂಗ್ ಆಯ್ತಲ್ಲ RCBದು, ಅವಾಗಿಂದ ಇಲ್ಲಿವರೆಗೂ ಬುಕ್ ಮಾಡಿ ತುಂಬ ಕಷ್ಟಪಟ್ಟು ತರಿಸಿರೋ ಜರ್ಸಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಬ್ರ್ಯಾಂಡು ಇನ್ನು ಎಷ್ಟು ವರ್ಷ ಹೋದ್ರೂ ಕೂಡ ಈ ಬ್ರ್ಯಾಂಡ್ಗೆ ವ್ಯಾಲ್ಯೂ ಕಡಿಮೆ ಆಗಲ್ಲ ಗುರು. ಮನೆಯವ್ರು ಆಸ್ತಿ ಮಾಡಿರ್ಬೋದು, ಬಟ್ ನಾವು ವೈಯಕ್ತಿಕವಾಗಿ ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಕೋಟಿ ಗಂಟಲೆ ಮಾಡಿರ್ಬೋದು, ಲಕ್ಷ ಗಂಟಲೆ ಮಾಡಿರ್ಬೋದು, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರ್ಬೋದು. ನೀವು ಅಷ್ಟೊಂದು ಟೈಮ್ ಕೊಟ್ಬಿಟ್ಟು ನಮಗೆ ಕಮೆಂಟ್ ಹಾಕೋದು, ವಿಡಿಯೋ ನೋಡೋದೆಲ್ಲ ಮಾಡ್ತಿರ್ತಿರೋದ ಮೇಲೆ ನಾನು ಬಡತನದಲ್ಲೇ ಬೆಳೆದಿದ್ದೀನಿ. ಅವ್ರ ಕಷ್ಟ ಏನಂತ ನನಗೆ ಗೊತ್ತಿರುತ್ತೆ. ಇವಾಗ ಲಿಟ್ಲ್ ಬಿಟ್ಟು ಸ್ವಲ್ಪ ಸ್ವಲ್ಪ ಅರ್ನ್ ಆಗ್ತಿದೆ. ದೊಡ್ಡ ದೊಡ್ಡ ಮಟ್ಟಿಗೆ ಸಹಾಯ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರತಿ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು. ಇವತ್ತಂತ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಗುರು, ಯಾಕಂದ್ರೆ ಇದು ನಿಮ್ಮ ಸಮಯ, ಇದು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ವಿಡಿಯೋ ಅರ್ಪಣೆ. ಅದರಲ್ಲೂ ಇನ್ನೊಂದು ಹೆಮ್ಮೆ ಪಡುವಂಥ ವಿಷಯ ಏನಂದರೆ, ಇವತ್ತು ನಾನು ನಮ್ಮ ಬ್ರ್ಯಾಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಿ ಶರ್ಟ್ ಹಾಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಬಾರಿಗೆ. ಹಾಗೆ ನಾನೊಬ್ಬನೇ ಈ ಜರ್ಸಿ ಆಗ್ತಿಲ್ಲ, ಈ ಜರ್ಸಿ ನಮ್ಮ ಸಬ್ಸ್ಕ್ರೈಬರ್ಗೂ ಕೂಡ ಒಂದು ಅವೈಲೇಬಲ್ ಇದೆ. ಈ ಜರ್ಸಿ ಪಡ್ಕೋಬೇಕಂದ್ರೆ ಕೆಲವೊಂದು ರೂಲ್ಸ್ ಇವೆ. ಏನಪ್ಪ ಅಂದರೆ, ಈಗ ಆಲ್ರೆಡಿ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ ಗುರು, ಅವ್ರ ಹೆಸರು ಹೇಳಲ್ಲ, ಬಟ್ ರೂಲ್ಸ್ ಹೇಳ್ಬಿಡ್ತೀನಿ. ನಮ್ಮ ವಿಡಿಯೋನ ತುಂಬ ಜನ ನೋಡ್ತಿರ್ತಾರೆ, ತುಂಬ ಜನ ಸಪೋರ್ಟು ಮಾಡಿದ್ದೀರಾ. ಆದರೆ ಅದರಲ್ಲಿ ಕೆಲವೊಬ್ಬರು ನಮ್ಮ ವಿಡಿಯೋನ ತುಂಬ ಶೇರ್ ಮಾಡಿರ್ತಾರೆ, ತುಂಬ ಲೈಕ್ ಮಾಡಿರ್ತಾರೆ, ಹಾಗೆ ತುಂಬ ಕಮೆಂಟ್ಸ್ ಹಾಕಿರ್ತಾರೆ. ಅಂಥವ್ರಿಗೆ ನಮ್ಮ ಕಡೆಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒರಿಜಿನಲ್ ಜರ್ಸಿ ಗುರು. ಇದು ಅನ್ಬಾಕ್ಸಿಂಗ್ ಆಯ್ತಲ್ಲ RCBದು, ಅವಾಗಿಂದ ಇಲ್ಲಿವರೆಗೂ ಬುಕ್ ಮಾಡಿ ತುಂಬ ಕಷ್ಟಪಟ್ಟು ತರಿಸಿರೋ ಜರ್ಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜರ್ಸಿ. ಕ್ವಾಲಿಟಿ ಇದೆ ಗುರು, ರೇಟು ತುಂಬ ಕಾಸ್ಟ್ಲಿ, ಬಟ್ ಇರಲಿ, ನಮ್ಮ ಸಬ್ಸ್ಕ್ರೈಬರ ಪ್ರೀತಿಗಿಂತ ದೊಡ್ಡದೇನಿಲ್ಲ. ಹಾಗೆ ರೇಟ್ ಬಿಟ್ಟಾಕಿ ಗುರು. ಈ ಬ್ರ್ಯಾಂಡ್ ಇದೆಯಲ್ಲ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಬ್ರ್ಯಾಂಡು ಇನ್ನು ಎಷ್ಟು ವರ್ಷ ಹೋದ್ರೂ ಕೂಡ ಈ ಬ್ರ್ಯಾಂಡ್ಗೆ ವ್ಯಾಲ್ಯೂ ಕಡಿಮೆ ಆಗಲ್ಲ ಗುರು. ಈ ಬ್ರ್ಯಾಂಡನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಕೊಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ಕೊಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದ್ದಕ್ಕೆ ನಾನು ಇಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇನ್ನೂ ಬರೀ ಟಿ ಶರ್ಟ್ ಕೊಡೋದೇ ವಿಡಿಯೋ ಮಾಡ್ತಾನೆ ಅಂದ್ಕೋಬೇಡಿ. ನಾನಿನ್ನೂ ಪ್ರಾಮಿಸ್ಲಿ ಇನ್ನೂ ಅಷ್ಟೊಂದು ಶ್ರೀಮಂತ ಆಗಿಲ್ಲ ಗುರು. ಮನೆಯವ್ರು ಆಸ್ತಿ ಮಾಡಿರ್ಬೋದು, ಬಟ್ ನಾವು ವೈಯಕ್ತಿಕವಾಗಿ ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಕೋಟಿ ಗಂಟಲೆ ಮಾಡಿರ್ಬೋದು, ಲಕ್ಷ ಗಂಟಲೆ ಮಾಡಿರ್ಬೋದು, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರ್ಬೋದು. ಆದರೆ ನಾವು ವೈಯಕ್ತಿಕವಾಗಿ ಏನು ಮಾಡಿದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿನ್ನೂ ವೈಯಕ್ತಿಕವಾಗಿ ಆಸ್ತಿ ಮಾಡಿಲ್ಲ ಗುರು, ಆದರೆ ನನಗೀಗ ಸ್ವಲ್ಪ ಸ್ವಲ್ಪ ಅರ್ನಿಂಗ್ ಆಗ್ತಾಯಿದೆ. ಮೋಜಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ. ಅದರಲ್ಲೇ ನನ್ನಿಂದ ಆದಷ್ಟು ಸಣ್ಣ ಪುಟ್ಟ ಗಿಫ್ಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ನೀವು ಅಷ್ಟೊಂದು ಟೈಮ್ ಕೊಟ್ಬಿಟ್ಟು ನಮಗೆ ಕಮೆಂಟ್ ಹಾಕೋದು, ವಿಡಿಯೋ ನೋಡೋದೆಲ್ಲ ಮಾಡ್ತಿರ್ತಿರೋದ ಮೇಲೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಒಂದು ಸಹಾಯ ಮಾಡ್ತಾಯಿದ್ದೀನಿ. ಇನ್ನು ದೊಡ್ಡದಾಗಿ ಸಹಾಯ ಮಾಡಬೇಕಂತ ತುಂಬ ಆಸೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನಗೆ ಬಡವ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ನನಗೆ ತುಂಬಾ ಇಷ್ಟ. ಹಾಗೆ ಇಷ್ಟ ಅನ್ನೋದಕ್ಕಿಂತ ನಾನು ಬಡತನದಲ್ಲೇ ಬೆಳೆದಿದ್ದೀನಿ. ಅವ್ರ ಕಷ್ಟ ಏನಂತ ನನಗೆ ಗೊತ್ತಿರುತ್ತೆ. ಇವಾಗ ಲಿಟ್ಲ್ ಬಿಟ್ಟು ಸ್ವಲ್ಪ ಸ್ವಲ್ಪ ಅರ್ನ್ ಆಗ್ತಿದೆ. ದೊಡ್ಡ ದೊಡ್ಡ ಮಟ್ಟಿಗೆ ಸಹಾಯ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಸ್ವಲ್ಪ ಇರೋದ್ರಲ್ಲೇ ಸಣ್ಣ ಸಣ್ಣ ಗಿಫ್ಟನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಗಿಫ್ಟು, ನಾನು ಮೊದಲೇದಾಗಿ ಗಿಫ್ಟ್ ಮಾಡ್ತಾ ಇರೋದೇ ನಮ್ಮ RCB ಟಿ ಶರ್ಟು. ಇದನ್ನು ಒಬ್ಬ ಸಬ್ಸ್ಕ್ರೈಬರ್ಗೆ ನಾನು ಕೊಡ್ತಾ ಇದ್ದೀನಿ. ಈ ಟಿ ಶರ್ಟ್ ನಿಮಗೂ ಬೇಕಂದರೆ, ಅಥವಾ ಇದೇ ಥರ ಗಿಫ್ಟ್ ನಿಮಗೂ ಬೇಕಂದರೆ ನೋಡ್ತಾಯಿರಿ ನಮ್ಮ ವೀಡಿಯೋಸ್ನ, ಹಾಗೆ ಶೇರ್ ಮಾಡ್ತಾಯಿರಿ. ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಗುರು, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ. ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಶೇರ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಗುರು, ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮಿಂದ ನಾವು ಗುರು, ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಬೆಳೆಯೋಕ್ಕೆ ಸಾಧ್ಯ. ನಿಜವಾಗ್ಲೂ ನನಗೆ ನಿಮಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ನಿಜವಾಗ್ಲೂ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಸಪೋರ್ಟಿಂದ ನನಗಿವಾಗ 6K ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ನಿಮ್ಮ ಸಪೋರ್ಟಿಂದ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಒಂದು ಬೆಂಬಲದಿಂದ ನನಗೆ ಒಂಥರ ಧೈರ್ಯ ವಿಡಿಯೋ ಮಾಡೋಕ್ಕೆ.
ಅದೇ ಧೈರ್ಯದಿಂದ ಮುನ್ನುಗ್ಬೇಕಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಿ ಶರ್ಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಹುಡುಗ ಯಾರಂತ ನಿಮಗೂ ಡೌಟಲ್ಲಿ ಇರ್ಬೋದು. ಖಂಡಿತ ನೆಕ್ಸ್ಟು ಆ ಹುಡುಗನಿಗೆ ಈ ಟಿ ಶರ್ಟ್ ಕೊಟ್ಬಿಟ್ಟು ಅವ್ರ ಜೊತೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಸುಮ್ಮನೆ ಒಂದು ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತೀನಿ, 100 ರೂಪಾಯಿ ಹಾಕ್ತೀನಿ, 200 ರೂಪಾಯಿ ಹಾಕ್ತೀನಿ ಅಂದ್ಬಿಟ್ಟು. ಬಟ್ ಅದ್ರ ಮೇಲೆ ನನ್ನ ನಂಬಿಕೆ ಇಲ್ಲ. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿ ವೈರಲ್ ಆಗ್ತಾ ಇದ್ದಾರೆ. ಬಟ್ ನನಗೆ ಅದು ಬೇಡ. ನಾನು ಒರಿಜಿನಲ್ ಆಗಿ ಟಿ ಶರ್ಟ್ ತಂದಿದ್ದೀನಿ, ನನ್ನ ಕೈಯಿಂದ ಇಷ್ಟ ಆಗುತ್ತೆ ಗುರು. ಇವಾಗ ಇದನ್ನ ನಮ್ಮ ಸಬ್ಸ್ಕ್ರೈಬರ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರ ಟೈಮ್ ನಮಗೆ ಕೊಡ್ತಾರಲ್ವ, ನನ್ನಿಂದ ಒಂದು ಸಣ್ಣದಾಗಿ ಒಂದು ಗಿಫ್ಟು. ನಮ್ಮ ಗಿಫ್ಟ್ ಸಣ್ಣದಾಗಿರ್ಬೋದು, ಬಟ್ ಬ್ರ್ಯಾಂಡ್ ಮಾತ್ರ ದೊಡ್ಡದು. ನಮ್ಮ ರಾಯಲ್ ಚಾಲೆಂಜರ್ಸ್ ಈ ಸಲ ಕಪ್ ನಮ್ಮದೇ. ನನಗದು ಖುಷಿ ಆಗ್ತಾ ಇದೆ. ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಇದೇ ಥರ ನಿಮ್ಮ ಸಪೋರ್ಟ್ ಕೊನೆವರೆಗೂ ನಮಗಿರಬೇಕು. ನಾನು ಯಾವಾಗಲೂ ಕೂಡ ಬಡವ್ರ ಪರವಾಗಿರ್ತೀನಿ. ನನಗೆ ರಾಜಕೀಯ ಅಂದ್ರೆ ಇಷ್ಟ ಇಲ್ಲ ಗುರು. ನಮಗೆಲ್ಲರೂ ಪ್ರೀತಿ ಬೇಕು, ಎಲ್ಲರೂ ಇಂಪಾರ್ಟೆಂಟು. ಹೀಗೆ ನೋಡ್ತಾ ಇರಿ. ನಾನು ಹಾಕೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟಿ ಶರ್ಟ್ ಯಾರಿಗೂ ಹೋಗುತ್ತೆ ಅನ್ನೋದನ್ನು ವಿಡಿಯೋ ಮಾಡ್ಕೊಂಡು ನಿಮ್ಮದೇ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್.